ಹಾಯ್ ಫ್ರೆಂಡ್ಸ್, ಹಲೋ. ನೋಡಿ, ಇವತ್ತು ನಾನು ಸೌತೆಕಾಯಿ ಸಾರನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಇದಕ್ಕೆ ಯಾವುದೇ ರೀತಿಯ ಬೇಳೆ ಯೂಸ್ ಮಾಡಲ್ಲ. ಸೌತೆಕಾಯಿನ ನೋಡಿ ಈ ಥರ ಆಗಿ ಪೀಸ್ ಮಾಡ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಹಾಕೋದಾದರೆ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಳಿ. ನಾನು ಇಲ್ಲಿ ಹಾಗೆ ಬೇಯಿಸ್ತೀನಿ ಡೈರೆಕ್ಟಾಗಿ, ಅದಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಇದು ಒಂದು ದೊಡ್ಡ ಸೌತೆಕಾಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಡೈರೆಕ್ಟಾಗಿ ಬೇಯಲಿಕ್ಕೆ ಹಾಕ್ತೀನಿ. ಯಾವುದೇ ಆಯಿಲ್ ಏನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಈಗ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಗ್ಯಾಸ್ ಕೂಡ ಹಚ್ಚಿದ್ದೀನಿ ನಾನು. ಈಗ ಹೆಚ್ಚಿಟ್ಕೊಂಡಿರುವಂಥ ಸೌತೆಕಾಯನ್ನು ಹಾಕ್ಕೊಳ್ಳೋಣ. ನಾನು ಇದು ಹೆಚ್ಚಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಅಷ್ಟನ್ನು ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿದ್ದೀನಿ. ಹಾಗೆ ಒಂದು ದೊಡ್ಡ ಟೊಮೆಟೊ ತಗೊಂಡಿದ್ದೀನಿ. ಇವೆರಡನ್ನು ಕೂಡ ಈ ತರಕಾರಿ ಜೊತೆಗೇನೆ ಬೇಯಲಿಕ್ಕೆ ಹಾಕೋಣ. ನೋಡಿ, ಇದನ್ನು ಕೂಡ ನಾನು ಈಗ ಇದೇ ಪಾತ್ರೆಗೇನೆ ಹಾಕ್ಕೊಳ್ತೀನಿ. ನೋಡಿ, ಇದಿಷ್ಟು ಹಾಕ್ಕೊಂಡ್ಮೇಲೆ ನಾವೀಗ ಏನು ಮಾಡಬೇಕಂದ್ರೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟು ಮತ್ತು ಕರಿಬೇವಿನ ಸೊಪ್ಪನ್ನು ಮೊದಲಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಿಲ್ಲ ಎಣ್ಣೆ ಜೊತೆಗೆ, ಅದಕ್ಕೆ ಡೈರೆಕ್ಟಾಗಿ ಹೀಗೇ ಅದು ಎಲೆಯನ್ನು ಬಿಡಿಸಿ ಇದಕ್ಕೇ ಹಾಕ್ಕೊಳ್ತೀನಿ. ನೋಡಿ, ಈಗ ಇದು ಹಾಕಿದ್ಮೇಲೆ ಇದಕ್ಕೆ ಸಾಲ್ಟನ್ನು ಹಾಕ್ಕೊಳ್ತೀನಿ. ಸಾಲ್ಟನ್ನು ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸಾಲ್ಟ್ ಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಯಾಕಂದರೆ ತರಕಾರಿ ಹೋಳು ಸಪ್ಪೆ ಅನಿಸಿದ್ರೆ ಟೇಸ್ಟ್ ಇರೋದಿಲ್ಲ. ಅದಕ್ಕೆ ಮೊದಲಿಗೆ ಸಾಲ್ಟ್ ಹಾಕ್ಕೊತೀನಿ. ಹಾಗೆ ಈ ಹೋಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಒಮ್ಮೆ ಇದು ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ನೋಡಿ, ಇದು ಹೋಳು ಫುಲ್ಲು ಮುಳುಗಿದೆ ಇದರಲ್ಲಿ. ಸೌತೆಕಾಯಲ್ಲಿ ನೀರಿನ ಅಂಶ ಬಿಡೋದ್ರಿಂದ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಹಾಗೆ ಇದ್ರ ಜೊತೆಗೇನೆ ನಾನು ಇಲ್ಲಿ ನೋಡಿ ಹಲಸಿನಕಾಯಿ ಬೀಜವನ್ನು ತಗೊಂಡಿದ್ದೀನಿ. ಇದನ್ನು ನಾನು ಜಜ್ಜಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ ಸ್ವಲ್ಪ ಜಜ್ಜಿ ಈ ಥರ ಮಾಡ್ಕೊಳ್ಳಿ. ಯಾಕಂದರೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿತದೆ, ಅದಕ್ಕೋಸ್ಕರ ಎಲ್ಲವನ್ನು ನೋಡಿ ಈ ಥರ ಜಜ್ಜಿ ಪೀಸ್ ಮಾಡ್ಕೊಂಡಿದ್ದೀನಿ. ಇಡಿಯಾಗಿ ಹಾಕಿದರೆ ಸಪ್ಪೆ ಆಗುತ್ತೆ, ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನು ಕೂಡ ಈ ಸೌತೆಕಾಯಿ ಜೊತೆಗೇನೆ ಬೇಯಲಿಕ್ಕೆ ಹಾಕ್ತೀನಿ. ಬೇಯತ್ತೆ, ಏನು ತೊಂದರೆ ಇಲ್ಲ ಇದೇನು. ಈಗ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ ಸೈಡಲ್ಲಿ. ಈ ಕಡೆ ನೋಡಿ ನಾನೀಗ ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಲ್ವ, ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ನಾನು ಒಂದು 4 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ 4 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಜೀರಿಗೆ ಜೊತೆಗೇನೆ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಮೆಂತೆಯನ್ನು ಹಾಕ್ಕೊಂಡಿದ್ದೀನಿ. ಈ ಜೀರಿಗೆ, ಮೆಂತೆ, ಧನಿಯಾ ಇವು 3 ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸಾರಿಗೆ. ಇದಕ್ಕೆ ನಾನು ನೋಡಿ ಬೇಳೆ ಕೂಡ ಯೂಸ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಕೂಡ. ನೋಡಿ, ಇದು ಲೈಟಾಗಿ ಹುರಿದ ತಕ್ಷಣ ಇದಕ್ಕೆ ನಾನು ಈಗ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತೀನಿ, ಖಾರ ಉರಿಬೇಕಾದ್ರೇ. ಈಗ ನೋಡಿ, ಉರಿಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ಳಿ. ಈಗ ಇದ್ರ ಜೊತೆಗೆ ನಾನು ಖಾರಕ್ಕಂತ 2 ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಈ ಧನಿಯಾ ಕಾಳಿನ ಜೊತೆಗೇನೆ ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇನು ತುಂಬ ಬ್ರೌನ್ ಆಗಬೇಕಂತ ಏನಿಲ್ಲ, ಲೈಟಾಗಿ ಫ್ರೈ ಆದರೆ ಸಾಕು ಈ ಆಯಿಲ್ ಜೊತೆಗೇನೆ. ನೋಡಿ, ಇದಕ್ಕೆ ನಾನು ಒಂದು 4 ಎಸಳು ಚಿಕ್ಕದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಕೆಲವರು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅವ್ರು ಬೇಕಾದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇಲ್ಲಿ ಆಲ್ರೆಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಇದಕ್ಕೆ ನಾನು ಖಾರಕ್ಕೆ ಬೇಕಾಗುವಷ್ಟು ಕಡ್ಡಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 7ರಿಂದ 8 ಕಡ್ಡಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಇದೇ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಆಲ್ಮೋಸ್ಟ್ ಈಗ ಫ್ರೈ ಆಗ್ತಾ ಬಂದಿದೆ. ಯಾಕಂದರೆ ಧನಿಯಾ ಕಾಳೆಲ್ಲ ನಾವು ಮೊದಲಿಗೆ ಹಾಕಿರ್ತೀವಲ್ವ, ಮತ್ತು ತುಂಬ ಹೊತ್ತೋಗೋಷ್ಟು ಏನು ಫ್ರೈ ಮಾಡಬೇಕಾಗಿದ್ದೇನಿಲ್ಲ. ನೋಡಿ, ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ಹೊತ್ತಿಗೆ ಅದು ತಣ್ಣಗಾಗ್ಬಿಡುತ್ತೆ. ಈಗ ಇದು ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಇಷ್ಟನ್ನು. ಹಾಗೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಸ್ವಲ್ಪ
ಅರಿಶಿನ ಪುಡಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆರಲಿಕ್ಕೆ ಬಿಡೋಣ. ಈಗ ಇದೇ ಬಾಣಲಿಗೆನೆ ನಾನು 2 ದೊಡ್ಡ ಟೊಮೆಟೊವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಬೇಕಾದರೆ ಅವಶ್ಯಕತೆ ಇದ್ದರೆ. ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಇಷ್ಟಾದರೆ ಸಾಕು, ಇದು ಬೆಂದರೆ ಸಾಕಾಗುತ್ತೆ. ಇದು ಆಲ್ಮೋಸ್ಟ್ ಆಗಿದೆ ಈಗ. ಹೀಗೆ ಆರಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಆರಿದ ಮೇಲೆ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಈಗ. ನೋಡಿ ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದಕ್ಕೆ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ನೋಡಿ ಇದು 1 ಕಪ್ಪನ್ನು ಹಾಕ್ಕೊಳ್ತೀನಿ ಇದಕ್ಕೆ. ನೋಡಿ 1 ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಈಗ ಇದನ್ನು ರುಬ್ಕೋಬೇಕು ನಾವೀಗ. ಈ ಕಡೆ ನೋಡಿ ನಾನು ಈಚೆ ಸೈಡಲ್ಲಿ ನಾನು ಆಲ್ರೆಡಿ ತರಕಾರಿಯನ್ನು ಬೇಯಿಸಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ಆಫ್ ಮಾಡಿ ಇಟ್ಟಿದ್ದೀನಿ. ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಹಲಸಿನಕಾಯಿ ಬೀಜನೂ ಕೂಡ ಚೆನ್ನಾಗಿ ಬೆಂದಿದೆ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇದು ಹಲಸಿನಕಾಯಿ ಬೀಜ ಬೆಂದಿದೆ ಎಲ್ಲ ನೋಡ್ಬೋದು ಆರಾಮ್ಸೆ. ಸ್ಪೂನಲ್ಲಿ ಕಟ್ ಮಾಡಿದರೆ ಕ್ಲೀನಾಗಿ ಕಟ್ ಆಗುತ್ತೆ. ಅದು ಪುಡಿ ಪುಡಿ ಆದರೆ ಅದು ಆಲ್ಮೋಸ್ಟ್ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸ್ಮೂತಾಗಿ ಬೆಂದಿದೆ ಇದು ಕೂಡ. ಇಷ್ಟಾದರೆ ಸಾಕಾಗುತ್ತೆ. ಈಗ ಈ ಕಡೆ ನಾನು ಖಾರವನ್ನು ರುಬ್ಕೊತೀನಿ. ನೋಡಿ ಇದು ಆಲ್ಮೋಸ್ಟ್ ನಾನೀಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಖಾರವನ್ನು ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಬಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಆಲ್ಮೋಸ್ಟ್ ರುಬ್ಬಿದ್ದೀನಲ್ವ. ಇದನ್ನು ಈಗ ನಾವು ಬೇಯಿಸಿ ಇಟ್ಟಿದ್ದೀವಲ್ವ, ಇದೇ ತರಕಾರಿ ಹೋಳಿಗೆ ಹಾಕ್ಕೊಳ್ಳೋಣ ಡೈರೆಕ್ಟಾಗಿ. ಈಗ ಮತ್ತೆ ಪುನಃ ನಾನು ಇದೇ ಮಿಕ್ಸಿಗೆ ಜಾರಿಗೆನೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದೇ ಸಾಂಬಾರಿಗೆ ಹಾಕ್ಕೊಳ್ತೀನಿ. ಯಾವಾಗಲೂ ತರಕಾರಿ ಸಾರು ತುಂಬ ತೆಳು ಇದ್ದರೆ ಚೆನ್ನಾಗಿರುತ್ತೆ. ದಪ್ಪ ಆಗಿಬಿಟ್ರೆ ಹೋಳೆಲ್ಲ ಹಾಳಾಗುತ್ತೆ. ಮತ್ತು ಸಾರು ಏನೋ ಒಂಥರ ತುಂಬ ದಪ್ಪ ಆದರಷ್ಟು ಟೇಸ್ಟ್ ಇರೋದಿಲ್ಲ. ನೋಡಿ ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ, ಸಾಕು ನನಗೆ. ಇದು ಇನ್ನು ಕುದೀತಾ ಕುದೀತಾ ಮತ್ತೆ ದಪ್ಪ ಆಗುತ್ತೆ ಅದು, ಅದಕ್ಕೋಸ್ಕರ. ಈಗ ನೋಡಿ ಸ್ವಲ್ಪ ಟೇಸ್ಟಿಗೆ ಸಾಲ್ಟನ್ನು ಹಾಕ್ಕೊಳ್ತೀನಿ. ಮೊದಲಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೆ, ಈಗ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ, 1 ಚಿಕ್ಕ ಪೀಸು ಬೆಲ್ಲ, ಟೇಸ್ಟಿಗೆ ಅಷ್ಟೇ ಇದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಬೆಲ್ಲ ನಿಮಗೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಏನು ಬೇಡ ಅಂದರೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ತುಂಬ ಚೆನ್ನಾಗಿ ಕುದಿಸಿ, ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ಅದನ್ನು. ಇದು ಆಲ್ಮೋಸ್ಟ್ ಈಗ ತುಂಬ ಹೊತ್ತಾಯಿತು ನಾನು ಕುದಿಲಿಕ್ಕೆ ಇಟ್ಟು. ಹಾಗಾಗಿ ಇದು ಇಷ್ಟು ಕುದ್ರೆ ಸಾಕಾಗುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಈಗ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತೀನಿ ನಾನು. ನೋಡಿ ಇಲ್ಲಿ ಒಂದು ಪ್ಯಾನ್ ಚಿಕ್ಕದು ಇಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ತಾ ಇದೆ ಅಲ್ವಾ, ಈಗ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ. ನೋಡಿ ಈಗ ಸಾಸಿವೆ ಸಿಡಿಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ಳಿ. ಹಾಗೆ ಒಂದು 4 ಒಣಮೆಣಸನ್ನು ಪೀಸ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಹಾಗೆ 1 ಹಿಡಿಯಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಹೊತ್ತೋದ್ರೆ ಆ ಫ್ಲೇವರ್ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಅಲ್ವಾ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಇಟ್ಟಿರೋ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಹಾಕ್ಬಿಡೋಣ. ಹಾಗೆ ಲಿಡ್ಡನ್ನು ಒಮ್ಮೆ ಕ್ಲೋಸ್ ಮಾಡಿಬಿಡಿ. ಎಲ್ಲ ಚೆನ್ನಾಗಿ ಒಗ್ಗರಣೆ ಪರಿಮಳ ಇದೆಲ್ಲ ಸಾಂಬಾರಿಗೆಲ್ಲ ಒಳ್ಳೆ ಸ್ಪ್ರೆಡ್ ಆಗಲಿ, ಅದಕ್ಕೋಸ್ಕರ ಒಂದು 5 ನಿಮಿಷ ಹಾಗೆ ಇಟ್ಟಿರಿ. ಈಗ ನೋಡಿ ಇದೇ ಪ್ಯಾನಿಗೆ ನಾನು ಇದನ್ನು ಮಿಕ್ಸ್ ಮಾಡಿ, ಇದೇ ಪ್ಯಾನ್ ಇದಲ್ವ, ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಕ್ಲೀನಾಗಿ ಒಗ್ಗರಣೆ ಎಲ್ಲ ಕಡೆನೂ ತಾಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಅದಕ್ಕೆ ಮೊದಲಿಗೆ ಆಯಿಲ್ ಹಾಕಿಲ್ಲ, ಯಾಕಂದರೆ ಒಗ್ಗರಣೆ ಹಾಕ್ತೀವಲ್ವ, ಅದಕ್ಕೂ ಹಾಕೋಣ ಆಯಿಲ್ ಅಂತ ಹೇಳಿ ಹಾಕಿಲ್ಲ. ತುಂಬ ಆಯಿಲ್ ಆಗಿಬಿಡುತ್ತೆ ಅಲ್ವಾ. ಸ್ವಲ್ಪ ಹೊತ್ತು ಲಿಡ್ಡನ್ನು ಹಾಗೆ ಬಿಟ್ಬಿಡಿ, ಕ್ಲೋಸ್ ಮಾಡಿ. ಈಗ ನೋಡಿ ಸಾಂಬಾರು ಎಷ್ಟು ಸಖತ್ತಾಗಿ ಆಗಿದೆ, ನೋಡಿದ್ರಲ್ಲ. ಸೌತೆಕಾಯಿ ಸಾರು ಯಾವುದೇ ರೀತಿಯ ಬೇಳೆಯನ್ನು ಯೂಸ್ ಮಾಡಿಲ್ಲ,
ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಯಾರೆಲ್ಲ ನೋಡ್ತಿದ್ದೀರಾ ಹಾಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಯಾವ ಥರ ರೆಸಿಪಿ ಬೇಕೆನ್ನೋದನ್ನು ಕಾಮೆಂಟ್ಸಲ್ಲಿ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.